ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಅಮೃತಾ ಗೌಡ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಅದೇ ಭೀಮ್ಕೋಲ್ ಕೆರೆ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ನಲ್ಲ, ಅಲ್ಲಿ ಹೋಗಿ ಬಂದ ತಕ್ಷಣ ನಾವು ಡೈರೆಕ್ಟಾಗಿ ಕದ್ರಾ ಡ್ಯಾಮ್ ನೋಡೋಣ ಅಂತ ಬಂದಿದ್ವಿ. ಹಾಗೆ ಫಸ್ಟ್ ಸಿಗೋದೇ ಕದ್ರಾ ಮಾಮಾಯಿ ಟೆಂಪಲ್. ಇಲ್ಲಿ ಕದ್ರಾ ಡ್ಯಾಮ್ ನೋಡ್ಲಿಕ್ಕೆ ಬರೋರೆಲ್ಲರೂ ಕೂಡ ಫಸ್ಟು ಮಾಮಾಯಿ ದೇವಿಯ ದರ್ಶನ ಮಾಡಿಕೊಂಡೇ ಬರೋದು. ಅಂದರೆ ಇದೇ ಫಸ್ಟ್ ಸಿಗುತ್ತೆ. ಇಲ್ಲಿ ವರ್ಷ ಜಾತ್ರೆ ಕೂಡ ಆಗುತ್ತೆ, ತುಂಬ ದೊಡ್ಡ ಜಾತ್ರೆ ಕೂಡ ಆಗುತ್ತೆ. ಇದರ ಮೂಲ ದೇವಸ್ಥಾನ ಇನ್ನೊಂದಿದೆ, ಅಲ್ಲಿ ದೇವಿ ಇರೋದು. ಅಲ್ಲಿಂದ ದೇವಿ ಪಲ್ಕಿ ಮೇಲೆ ಇಲ್ಲಿ ಬಂದು ಕೂತ್ಕೊಳ್ಳೋದು ಜಾತ್ರೆ ದಿನ. ನೋಡಿ ಎಷ್ಟೊಂದು ಕಮಾನುಗಳಿವೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದ್ರ ಮೂಲಕನೇ ಹೋಗಿ ಗಂಟೆ ಎಲ್ಲ ನೋಡಿ ಬಾರಿಸ್ತಾ ಹೋಗಿ ದೇವಿ ದರ್ಶನ ಮಾಡೋದು. ಹಾಗೆ ಅಲ್ಲಿ ಅದು ದೇವಿಯನ್ನು ಕೂತ್ಕೊಳ್ಳುತ್ತಲ್ಲ, ಅಲ್ಲಿ ಫೋಟೋ ಏನು ತೆಗಿಲಿಕ್ಕಾಲೋ ಇಲ್ಲ ಅಂತ ಹಾಕಿದ್ರಲ್ವ, ನಾವು ಅದಕ್ಕೋಸ್ಕರ ಅಲ್ಲಿ ಫೋಟೋ ಏನು ತೆಗೆದಿಲ್ಲ. ಹಾಗೇ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬ ಹೊರಗಿಂದೆಲ್ಲ ಜನ ಬರ್ತಾರೆ, ಮತ್ತು ಹಾಗೇ ಎಲ್ಲ ಕೆಲವು ಹರಕೆಗಳನ್ನು ಕಟ್ಕೋತಾರೆ. ತುಂಬ ಶಕ್ತಿಯುತವಾದ ದೇವಿ ಅಂತ. ಏನೇ ಹರಕೆ ಬೇಡ್ಕೊಂಡ್ರೂ ಅಲ್ಲಿ ನಾವೇನಾದರೂ ಕೆಲಸ ಆಗಬೇಕು, ಹೆಲ್ತ್ ಇಶ್ಯೂ ಇದ್ರೆ ಏನಾದರೂ ಏನು ಕೇಳ್ಕೊತೀವಲ್ಲ ಅದೆಲ್ಲ ಆಗುತ್ತೆ. ನೆಕ್ಸ್ಟ್ ಇಯರು ಜಾತ್ರೆ ಇದ್ದವಾಗ ಬಂದು ಎಲ್ಲ ಹರಕೆ ತೀರಿಸ್ತಾರೆ. ನೋಡಿ, ತುಂಬ ಹೊರಗಿಂದ ಕೂಡ ಜನ ಬರ್ತಾರೆ. ಇಲ್ಲಿ ತುಂಬ ವಿಶೇಷವಾದ ಜಾತ್ರೆ ಅಂತ ಹೇಳ್ಬೋದು. ಇದೇ ಟೈಮಲ್ಲಿ ನೋಡಿ ಹರಕೆ ರೂಪದ ನಾವೇನು ಬೇಕಾದ್ರೂ ಕೊಡ್ಬೋದು, ಆದರೆ ಏನೇ ಕೇಳ್ಕೊಂಡ್ರೂ ಆಗತ್ತಂತೆ. ದೇವಿಯ ವಿಶೇಷ. ಮಳೆಗಾಲಕ್ಕೆಲ್ಲ ಸ್ವಲ್ಪ ಇಲ್ಲೆಲ್ಲ ನೀರು ತುಂಬಿಡುತ್ತೆ. ಅಂದರೆ ಹತ್ರನೇ ಕದ್ರಾ ಡ್ಯಾಮ್ ಇದೆಯಲ್ವ, ಡ್ಯಾಮ್ ಫುಲ್ಲಾದವಾಗ ನೀರೆಲ್ಲ ಬಿಟ್ಬಿಡ್ತಾರೆ. ಅಂದರೆ ಒಂದು ವರ್ಷ ಅಷ್ಟೇ ತುಂಬ ಮಳೆ ಬಿದ್ದಿತ್ತು. ಇವಾಗೇನೆಷ್ಟು ಫುಲ್ಲಾಗಿಲ್ಲ, ಇಲ್ಲೆಲ್ಲ ಫುಲ್ ನೀರು ಬಂದುಬಿಡತ್ತೆ ನೋಡಿ. ನೋಡಿ ಅಲ್ಲಿ ಇವಾಗಲೂ ಸ್ವಲ್ಪ ನೀರಿತ್ತು, ಒಳಗಡೆ ಎಲ್ಲ ಸ್ವಲ್ಪ ಜಾರ್ತಾ ಇತ್ತು. ಈ ಕಡೆ ಅಂದರೆ ಮೇಲ್ಗಡೆ ಎಲ್ಲ ಬರೋಲ್ಲ, ಸೈಡಲ್ಲೆಲ್ಲ ಫುಲ್ಲು ನೀರು ಬರುತ್ತೆ. ಆದ್ರೂ ಎಷ್ಟು ಚೆನ್ನಾಗಿದೆಯಲ್ವ ನೋಡಿ, ಎಷ್ಟು ಚೆಂದ ಕಾಣಿಸ್ತಾಯಿದೆ. ಕಮಾನುಗಳೇ ನೋಡಿ ಒಂದೇ ಲೆವೆಲಿಗೆ ಎಷ್ಟು ಚೆಂದ ಕಾಣಿಸ್ತಾಯಿದೆ. ಹಾಗೆ ನಾವು ಇಲ್ಲಿ ಮಾಮಾಯಿ ದೇವಿ ದರ್ಶನ ಆದ ತಕ್ಷಣ ಕದ್ರಾ ಡ್ಯಾಮಿಗೆ ಹೋದ್ವಿ. ಹತ್ರನೇ ಇದೆ. ಕದ್ರಾ ಡ್ಯಾಮಿಗೆ ಹೋಗಿ ಡ್ಯಾಮೆಲ್ಲ ನೋಡಿ, ಇದೇ ನಮ್ಮ ಊರಲ್ಲಿ ಇದು ಕಾಳಿ ನದಿ ಇದೆಯಲ್ವ, ಕಾಳಿ ನದಿ ಇದು ಉತ್ತರ ಕನ್ನಡ ಜಿಲ್ಲೆ ಜೀವನಾಡಿ ಅಂತಲೇ ಹೇಳ್ಬೋದು. ಈ ಕಾಳಿ ನದಿಗೆ 5 ಡ್ಯಾಮ್ಗಳಿವೆ. ಸುಪಾ ಡ್ಯಾಮು, ಕದ್ರಾ ಡ್ಯಾಮು, ಕೊಡಸಳ್ಳಿ ಡ್ಯಾಮು, ಬೊಮ್ಮನಹಳ್ಳಿ ಮತ್ತು ತಟ್ಟಿಹಳ್ಳಿ ಡ್ಯಾಮ್ ಅಂತ 5 ಡ್ಯಾಮ್ಗಳು ಇವೆ. ಇದು ವಿಶೇಷ ಮತ್ತೇನಂತ ಹೇಳಿದ್ರೆ, 5 ಡ್ಯಾಮ್ಗಳು ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವೆ. ಬೇರೆ ಕಡೆ ಎಲ್ಲ ಹಾಗಲ್ಲ, ನದಿಗಳಿಗೆ ಏನು ಡ್ಯಾಮ್ಗಳನ್ನು ಕಟ್ಟಿರ್ತಾವಲ್ಲ ಅವೆಲ್ಲ ಬೇರೆ ಬೇರೆ ಊರಲ್ಲಿರ್ತೀವಿ. ಇದು ಹಾಗಲ್ಲ, ಎಲ್ಲ ನಮ್ಮ ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲಿ ಇದೆ. ಇದೊಂದು ವಿಶೇಷತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ. ಅದನ್ನು ವಿದ್ಯುತ್ ಉತ್ಪಾದನೆ ಮಾಡುವ ಮುಖ್ಯ ಉದ್ದೇಶದಿಂದನೇ ಇದನ್ನು ಡ್ಯಾಮ್ ಕಟ್ಟಿದಾರಂತ ಹೇಳ್ತಾರೆ. ಹಾಗೆ ನೋಡಿ ಅಲ್ಲಿ ಕೂಡ ಇಲ್ಲೂ ಕೂಡ ಫುಲ್ಲಾಗುತ್ತೆ ನೀರು. ಅಂದರೆ ಗೇಟ್ಗಳೆಲ್ಲ ಡ್ಯಾಮ್ ಫುಲ್ಲಾದವಾಗ ಇದು 10 ಗೇಟ್ ಇದೆ ನೋಡಿ. ಆ ಗೇಟ್ಗಳಿಂದೆಲ್ಲ ನೀರು ಬಿಡ್ತಾರಲ್ಲ, ಆವಾಗ ಫುಲ್ ಇಲ್ಲೆಲ್ಲ ನೀರು ಫುಲ್ಲಾಗುತ್ತೆ. ಅದೇ ಅಲ್ಲಿ ಟೆಂಪಲ್ ಇದೆಯಲ್ಲ, ಅಲ್ಲಿ ಒಂದು ವರ್ಷ ಅಂತೂ ಫುಲ್ಲು ನೀರು ಜಾಸ್ತಿಯಾಗಿ ಎಲ್ಲ ಕಡೆ ಬಿಟ್ಟಿದ್ರು. ಆವಾಗ ಒಂಥರ ಪ್ರವಾಹ ಥರನೇ ಆಗಿಬಿಟ್ಟಿತ್ತು ನೋಡಿ. ಅದೇ ರೀತಿ ನಮ್ಮ ಕದ್ರಾ ಡ್ಯಾಮ್ ಏನಿದೆಯಲ್ಲ, ಒಂಥರ ನಿಸರ್ಗದ ಮಡಿಲಲ್ಲಿ ನಿರ್ಮಾಣವಾಗಿರುವಂಥ ಒಂದು ಪ್ರವಾಸಿ ತಾಣ ಅಂತಲೇ ಹೇಳ್ತಾರೆ. ತುಂಬ ಜನ ಬರ್ತಾರೆ ಹೊರಗಡೆಯಿಂದ. ನಾವು ಹಾಗೆ ಅಲ್ಲಿ ಒಬ್ಬರು ಗಾಳ ಹಾಕಿ ಮೀನು ಹಿಡಿತಾಯಿದ್ರು, ನಾವು ಅದನ್ನೇ ನೋಡ್ತಾ ಇದ್ವಿ ಹೇಗೆ ಹಿಡಿತಾರಂತ. ಅಂದರೆ ಮಳೆ ತುಂಬ ಇದ್ದಾವಾಗ ಇಲ್ಲೆಲ್ಲ ಫುಲ್ ಅದಾವೆ, ಇಲ್ಲೆಲ್ಲ ಬರಲಿಕ್ಕಾಗಲ್ಲ, ಎಲ್ಲ ಕಡೆ ಫುಲ್ಲು ನೀರು ತುಂಬಿರುತ್ತೆ ನೋಡಿ. ನನಗಂತೂ ನೀರೆಲ್ಲ ನೋಡಿದ್ರೇ ಒಂಥರ ಭಯ ಅನಿಸೋದು ನೋಡಿ. ಎಷ್ಟು ಚೆನ್ನಾಗಿ ನಿಸರ್ಗ ವಾತಾವರಣ ಎಷ್ಟು ಚೆಂದ ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. 10 ಗೇಟ್ಗಳಿವೆ. ಇದರಲ್ಲೆಲ್ಲ ನೀರು ಫುಲ್ಲಾದವಾಗ ಬಿಟ್ಟವಾಗ ಕಣ್ಣಿಗೆ ಒಂಥರ
ಹಬ್ಬನೇ ನೋಡಿ, ಅಷ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಹಾಗೆ ನಾವು ಕದ್ರಾದಿಂದ ಸ್ವಲ್ಪ ಮುಂದ್ಗಡೆ ಬಂದ್ವಿ. ಇದು ಅಣಶಿಯಲ್ಲಿ ತುಂಬ ರೋಡ್ ಸೈಡೇ ಇದೆ. ನೀವು ಕಾರವಾರದಿಂದ ಈ ಬೆಳಗಾವಿ ರೂಟಲ್ಲಿ ಏನು ದಾಂಡೇಲಿ ಕಡೆ ಬರ್ತಾರಲ್ಲ, ತುಂಬ ಪ್ಲೇಸ್ಗಳಿವೆ ನೋಡಲಿಕ್ಕೆ. ಇದು ನೋಡಿ ಫಾಲ್ಸ್ ಇದೆ. ಇದು ರೋಡ್ ಪಕ್ಕನೇ ಇದೆ. ನೀನು ಒಳಗಡೆ ನಡ್ಕೊಂಡು ಹೋಗ್ಬೇಕಂತನೂ ಇಲ್ಲ. ಓನ್ ವೆಹಿಕಲ್ಲೆಲ್ಲ ತೊಗೊಂಡು ಬಂದರೆ ನಾವಲ್ಲೇ ನೋಡ್ಬೋದು ನೋಡಿ. ಬಸ್ಸಲ್ಲೆಲ್ಲ ಬಂದರೆ ಅಂದರೆ ಆಗಲ್ಲಲ್ವ. ತುಂಬ ಪ್ಲೇಸ್ಗಳಿವೆ. ನೀವು ಅದೇ ಬೆಳಗಾವಿ ರೂಟಿಗೆ ಬಂದರೆ, ದಾಂಡೇಲಿ ಕಡೆ ಬಂದರೆ ಇದೆಲ್ಲ ನೋಡ್ಬೋದು ನೋಡಿ. ಒಂದೇ ರೂಟಲ್ಲಿ ಬಂದರೆ ತುಂಬ ಪ್ಲೇಸ್ಗಳಿವೆ. ಹಾಗೆ ನೆಕ್ಸ್ಟ್ ನೋಡಿ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಎಷ್ಟು ಚೆನ್ನಾಗಿದೆ ಅಂತ. ಅಣಶಿಯಿಂದನೇ ಸ್ವಲ್ಪ ಮುಂದ್ಗಡೆ ತುಂಬ ಮಳೆ ಬರ್ತಾ ಇತ್ತು. ಮತ್ತು ನಾವು ಹೋದವಾಗ ತುಂಬ ಸಂಜೆ 6 ಗಂಟೆ ಆಗಿಬಿಟ್ಟಿತ್ತು. ಆ ದಿನ ತುಂಬ ಮಳೆನೇ ಇತ್ತು ನೋಡಿ. ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟು. ತುಂಬ ಜನ ಬಂದು ಇಲ್ಲೆಲ್ಲ ವೀಡಿಯೋಸ್ಗಳೆಲ್ಲ ಮಾಡಿಕೊಂಡು ಫೋಟೋ ತೆಗೆಸ್ಕೊಂಡು. ಇಲ್ಲಿ ಪಕ್ಕದಲ್ಲೇ ಕೊಡಿ ಒಂದು ನೋಡಿ ಜರಿ ಥರ ಇದೆ ನೀರು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮಳೆ ಇದ್ದುದರಿಂದ ನಮಗೆ ಆ ಕಡೆ ಎಲ್ಲ ಹೋಗ್ಲಿಕ್ಕಾಗಿಲ್ಲ. ಸ್ವಲ್ಪ ಹೊತ್ತು ಮತ್ತು ಸ್ವಲ್ಪ ಕತ್ಲಾಗ್ತಾ ಬಂತಲ್ಲ ಕಾಡಲ್ಲಿರೋದು. ಹಾಗೆ ನೋಡಿಕೊಂಡು ಸ್ವಲ್ಪ ಹಾಗೆ ಒಂದೆರಡು ಫೋಟೋ ಎಲ್ಲ ತೆಗೆದು ನೋಡಿ. ಇಲ್ಲಿಂದ ನೋಡಿ ಎಷ್ಟು ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಪಕ್ಕದಲ್ಲಿ ನೀರು ಹರಿತಾ ಇದೆ. ಜುಳು ಜುಳು ನಾದ. ಕಣ್ಣಿಗೆ ಒಂಥರ ಹಬ್ಬ ನೋಡಲಿಕ್ಕೆ. ಕಿವಿಗೂ ಇಂಪಾದ ಕಲರವ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನೀವು ಯಾವತ್ತಾದರೂ ಬೆಳಗಾವಿ ಕಡೆ ಹೊಂಟ್ರಿ ಅಂದರೆ ಇದೆಲ್ಲ ನೀವು ಓನ್ ವೆಹಿಕಲಲ್ಲಿ ಬನ್ನಿ. ತುಂಬ ಪ್ಲೇಸ್ಗಳನ್ನು ನೋಡ್ಬೋದು ನೋಡಿ. ಮಳೆಗಾಲಕ್ಕಂತೂ ಬಂದರೆ ಈ ಚಿಕ್ಕ ಚಿಕ್ಕ ಫಾಲ್ಸ್ಗಳೆಲ್ಲ ತುಂಬ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ತುಂಬ ಫಾಲ್ಸ್ಗಳು, ನೀರು ಹರಿಯೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಸ್ವಲ್ಪ ಈ ಟೈಮಲ್ಲೆಲ್ಲ ಜಿಗಣೆ ಇರುತ್ತೆ. ಬಾಯ್ ಎಲ್ರಿಗೂ.